ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹಿಂಗದರಿ, ಎಲ್ಲರೂ ಆರಾಮದ್ರಿ ಅನ್ಕೋತೀನಿ. ನಾನು ಆರಾಮದೀನಿ. ಇವತ್ತೇನು ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಇವತ್ತಿನ ಲಾಗ್ ಒಳಗೆ ನಾನು ಚಂಪು ಡಿಂಪುಗೈತ್ಲ ಒಂದಿಷ್ಟು ಡ್ರೆಸ್ ತೊಗೊಂಡು ಬಂದಿದ್ನಿ. ನನಗೂ ಒಂದೆರಡು ತೊಗೊಂಡು ಬಂದೀನಿ. ಹಾಗಾಗಿ ಅವನ್ನ ತೋರಿಸ್ಬೇಕು ಅಂತಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದು ವಿಡಿಯೋ ಮಾಡತ್ತೀನಿ. ಈ ವಿಡಿಯೋ ಮಾಡಬಾರ್ದು ಅಂತ ಅನಿಸ್ತು. ಯಾಕಂದ್ರೆ ಫಸ್ಟು ಡ್ರೆಸ್ ಆಲ್ಮೋಸ್ಟ್ ಶಾಪಿಂಗದ್ದೆಲ್ಲ ತೋರಿಸಿ ನಿಮ್ಮ ಜೊತೆ. ನಿನ್ನೆ ನಾವು ಶಾಪಿಂಗ್ ಹೋಗಿದ್ವಿ, ನಮ್ಮ ಅತ್ತಿ, ನಾನು, ನಮ್ಮಮ್ಮ, ಚಂಪು ಡಿಂಪು ಹೋಗಿದ್ವಿ. ಬಟ್ ನಂಗೆ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಬಿಸಿಲು ಹೆವಿ ಐತಿ ಈಗ. ಸೊ ಪಾಪು ಕರ್ಕೊಂಡು ಮತ್ತು ಲಾಗ್ ಮಾಡೋಕ್ಕಾಗಲಿಲ್ಲ ನಿನ್ನೆ. ಹಂಗಾಗಿ ನಾನು ಇವತ್ತು ಲಾಗ್ನ ಮಾಡತ್ತೀನಿ. ಇವತ್ತಿನ ಲಾಗ್ ಒಳಗೆ ನಾನು ಏನೇನು ತೊಗೊಂಡು ಬನ್ನಿ, ಎಲ್ಲಿ ಹೋಗಿದ್ವಿ ಅಂತಂದು ಇವತ್ತು ವಿಡಿಯೋದೊಳಗೆ ಹೇಳ್ತೀನಿ. ಅಂದರೆ ಇದು ಭಾಳ ಸ್ಪೆಷಲ್ ಐತಿ. ಏನು ಅಂತಂದ್ರೆ ಡ್ರೆಸ್ ತೊಗೊಂಡು ಬಂದೀನಿ, ಯಾವ ಥರ ತೊಗೊಂಡು ಬಂದೀನಿ ಅಂತಂದು ತೋರಿಸ್ತೀನಿ. ಅದು ಒಂದಾದ್ರೆ ರೇಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಅಷ್ಟು ಅಂದ್ರೆ ಅಷ್ಟು ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ಇಷ್ಟ ಅಂತಂದು. ಸೊ ಹಾಗಾಗಿ ಇವತ್ತು ನಿಮಗೂ ಹೆಲ್ಪ್ ಆಗಲಿ, ನಿಮಗಾಯಿತು, ನಿಮ್ಮ ಫ್ಯಾಮಿಲಿ ಒಳಗೆ ಪ್ರತಿಯೊಬ್ಬರು ಮೆಂಬರ್ಸಿಗೂ ಆಗುವಂತಹ ಒಂದು ಶಾಪ್ ಐತಿ. ಸೊ ಅದನ್ನ ಹೇಳಬೇಕು ಅಂತ ಬಂದೀನಿ ಇವತ್ತು. ಇನ್ಯಾಕೆ ತಡ ಮಾಡೋದು, ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ನೋಡತ್ತಿರಲ್ಲ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ನಾನು ಏನಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಫಸ್ಟ್ ನಾನು ಎಲ್ಲಿ ಹೋಗಿದ್ನಿ, ಯಾವ ಶಾಪು ಎಲ್ಲೈತಿ ಅಂತ ಕ್ಲಿಯರಾಗಿ ಡೀಟೇಲ್ಸ್ ಹೇಳ್ತೀನಿ. ನೆಕ್ಸ್ಟು ಯಾವ ಬಟ್ಟೆ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಫಸ್ಟು ನಾವು ಹೋಗಿದ್ದು ನಿನ್ನೆ ಇಲ್ಕಲ್ಲಿಗೆ ಹೋಗಿದ್ವಿ. ಇಲ್ಕಲ್ಲು ಸುತ್ತಮುತ್ತ ಯಾರ್ಯಾರು ಇದ್ರಲ್ಲ, ಇಲ್ಕಲ್ಲಿಗೆ ಹೋಗಿದ್ವಿ ನಾನು. ಅವ್ರಿಗಿದು ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಕಲ್ಲೊಳಗೆ ಯಾವ ಶಾಪು ಅಂತಂದ್ರೆ ಕಲ್ಕತ್ತಾ ಬಜಾರ್ ಅಂತಂದು ಇವಾಗ ದೊಡ್ಡದೊಂದು ಸೇಲ್ ಬಂದೈತಿ. ಇಲ್ಕಲ್ಲೊಳಗೆ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತಾ ಕಲ್ಕತ್ತಾ ಬಜಾರ್ ಅಂತಂದು. ನಾನು ಆ್ಯಕ್ಚುಲಿ ಅಮ್ಮನವ್ರಿಗೆ ಬಂದ್ರೆ ಇಲ್ಲಿ ಮಿಸ್ ಮಾಡಲ್ಲ ಅಂತ ಒಂದು ಲಾಗ್ ಹಾಕಿದ್ನಿ. ನಾನು ಲಾಗ್ ಹಿಂದಲ್ದು ಒಂದು 5-6 ಲಾಗ್ ಹಿಂದಲ್ದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತಾ. ಆ ಶಾಪ್ ಎಲ್ಲ ತೋರಿಸಿ ನಾನು. ಅವಾಗ ಹೋದರೂ ವಾಪಸ್ ನಿನ್ನೆ ಹೋಗಿದ್ವಿ. ಇನ್ನು ಎಲ್ಲಿ ಬರುತ್ತಾ ಅಂತ ಹೇಳ್ತೀನಿ. ಈ ಬಸವೇಶ್ವರ ಸರ್ಕಲ್ಲು ಮತ್ತು ಬಸ್ ಸ್ಟ್ಯಾಂಡ್ ಇವೆರಡರ ನಡುವೆ ಬರುತ್ತೆ. ಅದು ಆ್ಯಕ್ಚುಲಿ ಕರೆಕ್ಟು ಪೊಸಿಷನ್ ಏನಂದ್ರೆ ಕಾಳಿದಾಸ ಸರ್ಕಲ್ ಅಪೋಸಿಟ್ ಐತಿ. ಕಾಳಿದಾಸ ಸರ್ಕಲ್ ಮುಂದೈತಿ, ಅದ್ರದ್ದು ಅಪೋಸಿಟನೇ ಈ ಶಾಪ್ ಐತಿ. ನಿಮ್ಗೆ ಬಸ್ ಸ್ಟ್ಯಾಂಡಿಗೆ ಇಳ್ಕೊಡ್ರಿ, ಭಾಳ ಅಂದ್ರೆ ಭಾಳ ಸನಿ ಆಗುತ್ತಾ. ಬಸವೇಶ್ವರ ಸರ್ಕಲಿಂದ ಆದರೆ ಸ್ವಲ್ಪ ದೂರ ಅನ್ಸುತ್ತೆ ನಡ್ಕೊಂಬರಕ್ಕೆ. ನೀವು ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡ್ರೆ ಬೈ ವಾಕ್ ಹೋಗ್ಬೋದು. SVM ಕಾಲೇಜ್ ಐತಲ್ಲ, ಅದ್ರ ಮುಂದ್ಗಡೆನೇ ಐತಿ ಸ್ವಲ್ಪ. ಅಲ್ಲಿ ಎಷ್ಟು ಅಂತಂದ್ರೆ ಯಾವುದೇ ಅರ್ಬಿ ತೊಗೊಳ್ರಿ, ಮಕ್ಕಳಿಗೆ ಹಿಡ್ಕೊಂಡು ನಮ್ಮಂಥವ್ರಿಗೆ ಮತ್ತು ನಮ್ಮಮ್ಮರಿಗೆ ಎಲ್ಲ, ನಮ್ಮ ಅಪ್ಪಾಜಿಯವರಿಗೆ, ನಮ್ಮ ತಮ್ಮ, ನಮ್ಮ ಮನೆಯೊಳಗೆ ಯಾರ್ಯಾರು ಮೆಂಬರ್ಸ್ ಇದೀವಲ್ಲ ಅಷ್ಟ್ರಿಗೂ ಸೂಟೇಬಲ್ ಆಗುವಂತಹ ಬಟ್ಟೆಗಳು ಅಲ್ಲಿದ್ದಾವೆ. ಮೆನ್ಸ್, ಕಿಡ್ಸು ಮತ್ತು ನ್ಯೂ ಬಾರ್ನ್ ಬೇಬೀಸು ಎಲ್ಲ ಅಂದರೆ ಎಲ್ಲ ಥರದ್ದು ಕಲೆಕ್ಷನ್ಸ್ ಅವ್ರ ಹತ್ರ ಅದಾವೆ. ನನಗಿದು ಪ್ರಮೋಷನ್ ಅಲ್ಲ, ನಾ ಹೋಗಿ ತೊಗೊಂಡು ಬಂದೀನಿ. ಕ್ವಾಲಿಟಿ ವೈಸ್ ಅಂತ ಹೇಳಿದ್ರೆ ಸೂಪರ್ ಅದಾವೆ. ಕ್ವಾಲಿಟಿ ಮಾತಾ ಇಲ್ಲ ಇನ್ನೊಂದು. ಬಟ್ ಹೆಂಗಂದ್ರೆ ಜಾಸ್ತಿ ಕಲೆಕ್ಷನ್ಸ್ ಅದಾವೆ. ಒಂದು 8-9 ರೋ ಇದಾವೆ. ಈ ಥರ ಜಾಸ್ತಿ ಅಂದರೆ ಜಾಸ್ತಿ ಕಲೆಕ್ಷನ್ಸ್ ಇದಾವೆ. ಬಟ್ ಹೆಂಗಂತಂದ್ರೆ ಸ್ವಲ್ಪ ನೋಡಿ ತೊಗೋಬೇಕು. ಎಲ್ಲ ಥರದ ಐಟಮ್ಸ್ ಇದಾವೆ. ಓನ್ಲಿ ಕ್ವಾಲಿಟೀಸ್ ಅಥವಾ ಬ್ರ್ಯಾಂಡೆಡ್ ಅಂತ ಹೇಳಲ್ಲ, ಅಥವಾ ತೀರಾ ಚೀಪ್ ಇದಾವೆ ಅಂತಲೂ ಹೇಳಲ್ಲ. ಎಲ್ಲ ಥರದ್ದು ಅದಾವೆ. ಅದ್ರೊಳಗೆ ಸ್ವಲ್ಪ ನಾವು ಬಟ್ಟೆನ ತಿಕ್ಕಿ ನೋಡಿ ತೊಗೊಂಡಾಗ ನಮ್ಗೆ ಕ್ವಾಲಿಟಿ ವೈಸ್ ಸಿಗ್ತಾವೆ. ಸ್ವಲ್ಪ ಪೇಷನ್ಸ್ ಇರಬೇಕು, ನೆಕ್ಸ್ಟು ಟೈಮ್ ಇರಬೇಕು ನಿಮ್ಮ ಹತ್ರ. ಒಂದು ಸಾರಿ ಆ ಅಂಗಡಿಗೆ ಎಂಟ್ರಿ ಆದ್ರಿ ಅಂತಂದ್ರೆ ಎಟ್ಲೀಸ್ಟ್ ಒಂದು 3-4 ತಾಸಾದರೂ ಬೇಕು. ಬರೀ ಒಂದು 3 ಅಥವಾ 4 ಜೋಡಿ ಬಟ್ಟೆ ತರ್ತೀನಿ ಅಂದರೂ ಅಷ್ಟು ಟೈಮ್ ಬೇಕು ನಿಮ್ಗೆ. ಹೋದ ತಕ್ಷಣ ಕಣ್ಣಿಗೆ ಯಾವ್ದು ನೋಡ್ತೀವಿ ಅದು ಎಲ್ಲ ಅಟ್ರಾಕ್ಷನ್ ಆಗುತ್ತೆ ಅಂತ ತೊಗೊಂಡ್ರೆ ಅದು ಅಲ್ಲ. ಅಷ್ಟು ಬಟ್ಟೆ ಒಳಗೂ ಕ್ವಾಲಿಟಿ ಯಾವುದೈತಿ, ಯಾವ ಥರ ಬಟ್ಟೆ ನಮ್ಮ ಮಕ್ಕಳಿಗೆ ಸೆಲೆಕ್ಟ್ ಆಗ್ತೈತಿ, ಚೂಸ್ ಆಗ್ತೀವಿ ನಾವು, ನಮಗೆ ಯಾವ್ದು ಸೆಲೆಕ್ಟ್ ಆಗುತ್ತಾ. ಸೊ ಇದನ್ನೆಲ್ಲ ನೋಡಿ ತರಬೇಕಾದ್ರೆ ಒಂದು ಅಟ್ಲೀಸ್ಟ್ 3-4 ತಾಸು ಬೇಕಾಗುತ್ತಾ. ಎಲ್ಲ ಊಟ ಗೀಟ ಭರ್ಜರಿ ಮಾಡ್ಕೊಂಡು ಹೋಗ್ಬಿಡ್ರಿ. ಅಂದ್ರೆ ಅಲ್ಲಿ ಯಾವುದು ಹೋಟೆಲ್ ಇಲ್ಲ, ಸ್ನ್ಯಾಕ್ಸ್ ಐತಿ. ಪಾನಿಪುರಿ, ಎಗ್ ರೈಸು ಇದೆಲ್ಲ ಸ್ನ್ಯಾಕ್ಸ್ ಅಂಗಡಿ ಇದಾವೆ. ಇನ್ನು ಟ್ರಯಲ್ ರೂಮ್ ಇಲ್ಲ, ಇನ್ನೊಂದು ಹೇಳ್ತೀನಿ, ಟ್ರಯಲ್ ರೂಮ್ ಇಲ್ಲ ಅಲ್ಲಿ. ಸೊ ದೊಡ್ಡದು ಸೇಲ್ ಐತಿ. ಕಲ್ಕತ್ತಾ ಬಜಾರ್ ಅಂತ ದೊಡ್ಡದೈತಿ. ಒಂದು 4 ಮಂತ್ಸ್ ಆಯ್ತು ಅದು ಬಂದು, ಇನ್ನೂ ಐತಿ. ಇವಾಗ ನಾವು ನಿನ್ನೆ ಹೋಗಿದ್ವಲ್ಲ, ನಿನ್ನೆ ಅಂದರೆ ಮಾರ್ಚ್ 3ಕ್ಕೆ ಹೋಗಿದ್ವಲ್ಲ ನಾವು. ಎಷ್ಟು ಒಳ್ಳೆ ಕಲೆಕ್ಷನ್ಸ್ ತರಿಸಿದ್ರು ಅಂದ್ರೆ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ತರಿಸಿದ್ರು. ಆ್ಯಕ್ಚುಲಿ ನನಗೆ ತೊಗೋಬೇಕಂತ ಹೋಗಿದ್ದಿಲ್ಲ. ನಮ್ಮ
ಅಮ್ಮಗ ಮತ್ತು ನಮ್ಮ ಅತ್ತೆಯವ್ರು ಬಂದಿದ್ರಲ್ಲ, ನಮ್ಮ ಅತ್ತೆಯವ್ರಿಗೆ ಒಂದಿಷ್ಟು ತೊಗೊಂಡು ಹೋಗಬೇಕು ಅಂತ ಬಂದಿದ್ವಿ ನಾವು. ನಮ್ದು ಅಂಗಡಿ ಐತಲ್ಲ, ನನಗೆ ಪರ್ಸ್ನಲ್ ಆಗಿ 1-2 ಸರಿ ಹೋಗಿದ್ದೀನಿ ಈ ಅಂಗಡಿಗೆ. ನನಗಲ್ಲಿ ಕ್ವಾಲಿಟಿ ಆಯಿತು, ಮತ್ತು ನಮ್ಮ ಒಂದು ನಮ್ಗೆ ಈ ಥರ ಬೇಕು ಬಟ್ಟೆ ಅಂತ ಇರುತ್ತಲ್ಲ, ಆ ಥರದ್ದು ಮೈಂಡ್ ಸೆಟ್ನೊಳಗೆ ಇತ್ತು ಅಲ್ಲ, ಅದೇ ಥರ ಬಟ್ಟೆ ಇದ್ದು. ಹಾಗಾಗಿ ನಮ್ಮ ಅತ್ತೆಯವ್ರಿಗೆ ಹೇಳಿದ್ನಿ ನಾನು, ಈ ಥರ ಶಾಪ್ ಐತ್ರಿ, ಏನೇ ತೊಗೊಂಡ್ರು ದುಡ್ಡು 170 ರೂಪಾಯಿ. ಫಸ್ಟು 160 ಇತ್ತದು, ಇವಾಗ 170 ಮಾಡ್ಯಾರ. 170 ರೂಪಾಯಿ ಭಾಳ ಅಂದ್ರೆ ಭಾಳ ಚಲೋ ಐತಿ, ಕಾಟನ್ನು ಮತ್ತು ಒಂಥರ ಕ್ವಾಲಿಟಿ ಇದಾವೆ, ನೋಡೋಣೇನ್ರಿ ಅಂಗಡಿಗೆ ಅಂತ ಹೇಳಿದ್ನಿ. ಸೊ ಆ ಟೈಮಲ್ಲಿ ಹೇಳಿದಾಗ ಅವರು ಟೈಮ್ ಸಿಕ್ಕು ನಿನ್ನೆ ಬಂದಿದ್ದರು. ನಾವಂತೂ ಇಲ್ಲೇ ಅಮ್ಮನೂರಾಗದೀವಲ್ಲ, ಅವ್ರಿಗೂ ಮೊಮ್ಮಕ್ಕಳ ಜೀವನ ನೆನ್ಸೈತೈತೆ ಅಂತ ಅಂದು ಬಂದು ಒಂದಿನ ಇದ್ದು, ನೆಕ್ಸ್ಟ್ ಡೇ ಏನೈತಿ 2ನೇ ತಾರೀಕು ಬಂದಿದ್ರು. 3ನೇ ತಾರೀಕು ಒಂದು ಸ್ವಲ್ಪ ಇಲ್ಕಲ್ಲಿಗೆ ಹೋಗಿ ಬರೋಣಮ್ಮ ಅಂತಂದರು. ಹಾಗಾಗಿ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗಿದ್ವಿ. ಆ ಕಡೆಯಿಂದ ನಮ್ಮ ಆಂಟಿ ಬಂದಿದ್ರು. ನಮ್ಮ ಆಂಟಿ ಇಲ್ಕಲ್ ದಾಟಿ ನಮ್ಮ ಆಂಟಿ ಕೊಟ್ರ, ನಮ್ಮ ಮಮ್ಮಿ ಇದಲ್ಲ ಅವ್ರ ತಂಗಿ ಕೊಟ್ಟಾರ. ಸೊ ಅವ್ರಿಲ್ಲ ಅಂದ್ರೆ ನಮಗೇನು ಕೆಲಸನ ಇಲ್ಲ. ಅವ್ರು ಹೆಂಗಂದ್ರೆ ನಮಗೊಂಥರ ಬೆನ್ನೆಲು ಬಿದ್ದಂಗೆ. ನಮಗೆ ನಾವು ಏನೋ ಮಾಡಲಿ, ಅದು ಕಷ್ಟದಾಲಿ ಸುಖದಾಲಿ ನಮ್ಮ ಆಂಟಿ ಮೊದಲು ಬರ್ತಾರೆ. ನಮ್ಮ ಮನೆಯೊಳಗೆ ನಾನು ಪ್ರೆಗ್ನೆಂಟ್ ಇದ್ನಿ, ನಮ್ಮ ಗುಂಡಾಗ ಹಾಸ್ಪಿಟ್ಲೊಳಗೆ ಅಡ್ಮಿಟ್ ಮಾಡಿದ್ದಂತೂ ಹೇಳಿ ನಾನು ಲಾಸ್ಟ್ ಲೋಗಳಿಗೆ ಹೇಳಿನಿ. ಆ ಟೈಮ್ ಒಳಗೆ ನಮ್ಗೆ ಯಾರೂ ಬಂದಿಲ್ಲ. ನಮ್ಮ ಆಂಟಿನ ನನಗೆ ಹೊಟ್ಟೆ ಇಷ್ಟು ದೊಡ್ಡದಿದ್ರು, 2 ಪಾಪು ಇದ್ದವು. ಅವರ ಬಂದು ನಿಂತು ಎಲ್ಲ ಮಾಡಿ ಹೋದರು, ನಮ್ಮ ಅಮ್ಮನ ಪ್ಲೇಸ್ ಒಳಗೆ ಇದ್ಕೊಂಡು. ನನಗೆ ನಿಜ ಹೇಳ್ತೀನಿ, ನಮ್ಮ ಅಂಟಿಯರು ಎಷ್ಟು ಜನ ಅದಾರ, ಒಂದು 9-10 ಜನ ಅದಾರ. ಅಷ್ಟರೊಳಗೂ ಅಂತಂದ್ರೆ 2 ಅಂಟಿಯರು ಒಂದು ಬೆಸ್ಟು ಅಂತ ಹೇಳ್ತೀನಿ. ಯಾವಾಗಲೂ ಏನೇ ಫಂಕ್ಷನ್ ಇರಲಿ, ಜಾತ್ರೆ ಲಾಗ್ ಒಳಗೆ ತೋರಿಸಿಲ್ಲ ಒಬ್ರು ಆಂಟಿ, ಅವರು ಮತ್ತು ನಮ್ಮ ಮಮ್ಮಿ ತಂಗಿ ಅವರೊಬ್ಬರು. ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ ನಾವು ಮಂಟೆ ಸ್ವಾಮಿಗೆ, ಡೇ ಔಟಿಂಗು ಚಂಪೋ ಜೊತೆ, ಅವರೊಬ್ಬರು. ಇವ್ರು 3 ಜನ ನಮ್ಮ ಮನೆಯೊಳಗೆ ಏನೇ ಪ್ರಾಬ್ಲಮ್ ಆದರೂ ಬಂದು ಏನಾಯ್ತು ಏನಿಲ್ಲ ಎಲ್ಲ ನಿಂತು ಮಾಡಿ ಹೋಗ್ತಾರೆ. ಯಾವಾಗಲೂ ನಾವಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಂದ ನಮ್ಮ ಆಂಟಿ ಬಂದಿದ್ದರು. ಸೊ ಅಷ್ಟ್ರು ಹೋಗಿ ಸರ್ಚ್ ಮಾಡತ್ತಿದ್ವಿ. ಒಂದು 4,000 ರೂಪಾಯ್ದು ಬಟ್ಟೆ ತೊಗೊಂಡ್ವಿ ಅಂಗಡಿಗೆ ಅಂತ ಅಂದು. ಒಂದು 23 ಜೋಡು ಬಟ್ಟೆ ತೊಗೊಂಡ್ವಿ. ಹಂಗೆ ಅದ್ರೊಳಗೆ ನಮ್ಮಮ್ಮ ನೀನು ತೊಗೋ ಅಂತ ಅಂದರು. ಬಟ್ ನನಗೆ ತೊಗೋಬೇಕನ್ನೋ ಆಸೆ ಇರಲಿಲ್ಲ. ಆ ಬಟ್ಟೆ ನೋಡಿದಾಗ ಅನ್ನಿಸ್ತು ಇದು ಸೂಟ್ ಆಗುತ್ತಾ. ಆದರೆ ನಾವು ಚಂಪು ಡಿಂಪು ದಿನ ನೆಕ್ಸ್ಟ್ ಮಂತ ಬರ್ತಡೇ ಬಂತಲ್ಲ, ಇದು ಏಪ್ರಿಲಿಗೆ ಬರ್ತಡೇ, ಅವ್ರದ್ದು ಫ್ರೀ ಬರ್ತಡೇ ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಕೊಂಡ್ವಿ. ಡ್ರೆಸ್ ಸ್ವಲ್ಪ ಸಿಂಪಲ್ ಇರಬೇಕು ಅಂತ ಐತಿ ನಮ್ಮ ತಲೆಯೊಳಗೆ. ಡ್ರೆಸ್ ಎಷ್ಟು ಸಿಂಪಲ್ ಇರುತ್ತೆ ಅಷ್ಟು ಫೋಟೋ ಲುಕ್ ಚಲೋ ಬರ್ತಾವೆ. ಹಾಗಾಗಿ ಅದನ್ನ ಐಡಿಯಾ ಇಟ್ಕೊಂಡು ನೋಡಿದಾಗ 1-2 ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾನು ನಮ್ಮ ಚಂಪು ಡಿಪ್ಪುಗೆ ಇವಾಗ ಪ್ರೆಸೆಂಟ್ ಏನೇನು ಹಾಕತ್ತಿಲ್ಲ ಅವು ಅಲ್ಲಿವ ಡ್ರೆಸ್ಸು ಅದ ಶಾಪ್ದು. ನಮ್ಮ ಮನೆಯವ್ರು ಬಂದಾಗ ಮಾತ್ರ ನಾವು ಮುದೋಳು ಮತ್ತು ದೊಡ್ಡ ಶಾಪಿಗೆ ಹೋಗ್ತೀವಿ. ಅಮ್ಮನೂರಿಗೆ ಬಂದ್ರೆ ಅಲ್ಲಿಗೆ ಹೋಗ್ತೀವಿ. ಈ ಎಲ್ಲರೂ ಮೈಂಡ್ ಒಳಗೆ ಏನಿರುತ್ತೆ, ಸೇಲ್ ಅಂದ್ರೆ ಅಯ್ಯೋ ಒಂಥರ ಚೀಪ್ ಈ ಥರ ಇರುತ್ತೆ. ಬಟ್ ನಿಜ ಹೇಳ್ತೀನಿ, ಆ ಸೇಲಿಗೆ ಹೋದ್ರೆ ದೊಡ್ಡ ಶಾಪ್ ಒಳಗೂ ಇರಲ್ಲ, ಅಷ್ಟು ಚಂದನೂ ಬಟ್ಟೆ ಇದಾವೆ ಕಲೆಕ್ಷನ್ಸು. ಕ್ವಾಲಿಟಿ ಸ್ವಲ್ಪ ಏರುಪೇರು ಇರುತ್ತೆ. ಇದು ಬೆಳ್ಳು ಸಮ ಇರಲ್ಲ ಮನುಷ್ಯಂದು. ಕ್ವಾಲಿಟಿ ವೈಸ್ ಸ್ವಲ್ಪ ಏರುಪೇರು ಐತಿ. ಬಟ್ ನಾವು ನೋಡಿ ಟೈಮ್ ಕೊಟ್ಟು ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ಸಖತ್ ಕಾಣ್ತಾವೆ, ಸಿಗ್ತಾವು. ಇನ್ನು ನೋಡೋಣ ಬರ್ರಿ. ಸೊ ಆದಷ್ಟು ಇಲ್ಕಲ್ ಸುತ್ತಮುತ್ತ ಒಂದು ಅರ್ಧ ತಾಸಿನ ದಾರಿ ಇರೋರು, ಒಂದು ತಾಸಿನ ದಾರಿ ಇರೋರು, ಇವಾಗೇನು ಬಸ್ ಫ್ರೀ ಐತೆ. ಆಧಾರ್ ಕಾರ್ಡ್ ತೊಗೊಂಡೋಗಿ ಆರಾಮಾಗಿ ಒಂದು 700-800 ರೂಪಾಯಿ ತೊಗೊಂಡೋದ್ರೆ ಅಥವಾ 1000 ರೂಪಾಯಿ ತೊಗೊಂಡೋದ್ರೆ ಆರಾಮ ಒಂದು ಏನಿಲ್ಲ ಅಂದರೂ ಒಂದು 5 ಜೋಡು ಬಟ್ಟೆ ಬರ್ಬೋದು. ಆ ಥರ ಇನ್ನು ಎಷ್ಟು ಕೊರಿತಾ ಅನ್ಕೋಬೇಡ್ರಿ. ಇನ್ನು ತೋರಿಸ್ಬಿಡ್ತೀನಿ ಯಾವ ಥರ ಬಟ್ಟೆ ತೊಗೊಂಡು ಬಂದೀನಿ ಅಂತ ಅಂದು. ಫಸ್ಟು ಬಟ್ಟೆ ಇದು. ಇದು ಫಸ್ಟ್ ನಾನು ತಗೊಂಡಿರೋದು. ಇದನ್ನು ಚಂಪುಗ ಮತ್ತು ಡೆಂಪುಗ ಹಾಕೀನಿ. ಆ್ಯಕ್ಚುಲಿ ಯಾವಾಗ ಹಾಕೀನಿ ಅಂತಂದ್ರೆ ಮೊನ್ನೆ ಫೋಟೋಸ್ ತಗೊಳ್ಬೇಕಂತಂದು ಹಾಕಿದ್ನಿ. ಹಂಗೆ ಅದನ್ನು ಇನ್ನೂ ಫೋಟೋಸು ಎಡಿಟ್ ಮಾಡಿಲ್ಲ ನಾನು. ಸೊ ಈ ಡಾಲ್ ನಂಗೆ ಈ ಥರ ತೊಗೋಬೇಕಂತ ಭಾಳ ಆಸೆ ಇತ್ತು. ನಂಗೆ ಹೆಸ್ರು ಇಡಬೇಕಾದ್ರೆ ನಮ್ಮ ಪಾಪದ ಹೆಸ್ರು ಇಡಬೇಕಾದ್ರೆ ಯಾರು ತರ್ತಾರೆ ಅಂದ್ಕೊಂಡು, ಬಟ್ ಈ ಥರ ತಂದಿಲ್ಲ. ಹುಡುಗಿರಲ್ಲ, ಎಲ್ಲರೂ ಮೈಂಡ್ ಸೆಟ್ ಒಳಗೆ ಏನಿರ್ತಾವೆ, ಹುಡುಗಿರಂದ್ರೆ ಫ್ರಾಕ್, ಸೊ ಮಿಡಿ ಈ ಥರ ಇರುತ್ತೆ. ಹಾಗಾಗಿ ಅಂಥದ್ದು ತೊಗೊಂಡು ಬಂದಿದ್ರು. ಈ ಥರ ಯಾರು ತೊಗೊಂಡು ಬಂದಿದ್ದಿಲ್ಲ. ಇನ್ನೊಂದು ಇದು ಟೀ ಶರ್ಟ್ಸು, ಈ ಟೀ ಶರ್ಟ್ಸ್ನ ಚೇಂಜ್ ಮಾಡ್ಬೋದು ಇಲ್ಲಿ. ಸೊ ನಮ್ಮದು ಐಡಿಯಾ ಐತಿ ಇಷ್ಟೇ, ಈ ಟೀ ಶರ್ಟ್ಸ್ ವಿತೌಟ್ ಟೀ ಶರ್ಟ್ಸು ಇಷ್ಟೇ ಹಾಕಿ ಒಂದು ಫೋಟೋ ತೆಗಿಬೇಕು. ಅದು ಯಾವ ಥರ ಅಂತಂದರೆ ಒಂದು ಡ್ರೀಮ್ ಐತಿ. ಇದೇ ಡ್ರೆಸ್ ಹಾಕಿ ಇದೇ ಕಲರ್ ಕೇಕ್ ತಂದು ಅವ್ರ ಮುಂದೆ ಇಟ್ಟು ಅವ್ರನ್ನ ಕೇಕೆಲ್ಲ ಆಟಾಡೋಕೆ ಬಿಟ್ಟು ತೆಗಿಬೇಕು ಅನ್ನೋದು ಒಂದು ಡ್ರೀಮ್ ಐತಿ. ಅದು ಇನ್ನೊಂದು ಹೇಳಿ,
ನಾನು ಏನೇ ಕನಸು ಕಾಣಲಿ ನನಗೆ ಈ ಥರ ಅದು ನನಗೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ ನಾನು ಏನೇ ಕನಸ್ಕೊಂಡ್ರು ಅದು ನಮ್ಮ ಮನೆಯವ್ರು ಇಲ್ಲ ಅನ್ನಲ್ಲ. ನಾನು ಈ ಥರ ಹಿಂಗೆ ಮಾಡಬೇಕು ರೀ ಅಂತ ಒಂದು ಸರಿ ಹೇಳಿದ್ರೆ ಅದು ಅವ್ರು ಬಂದಾಗ ನೆನಪಿಟ್ಕೊಂಡು ಈ ಥರ ಹೇಳಿದ್ದಲ್ಲಮ್ಮ ಮಾಡೋಣ ಅಂತಂದು ಕೇಳಿ ನನ್ನ ಒಂದು ನನಗೇನಿರುತ್ತಲ್ಲ ಅದು ಮನಸ್ಸಿನೊಳಗೆ ಇದನ್ನು ಮಾಡಬೇಕು ಅಂತಂದು ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೇ ಹೋಗ್ಬೇಕಾದ್ರೆ ಏನು ಮರೆಯಲ್ಲ ಅವರು. ನಂಗೆ ಯಾವಾಗ ನೆನಪಾಗುತ್ತೆ ನಾ ಅವಾಗ ಹೇಳ್ತೀನಿ. ಬಟ್ ಅವ್ರು ಬಂದಾಗ ಅವರು ಹೋಗಿ 2 ದಿನಕ್ಕೂ ಹೇಳಿರ್ಬೋದು, ನಾನು ಅವ್ರು ಬರೋದು 2 ದಿನ ಇದ್ದಾಗೂ ಹೇಳ್ಬೋದು. ಬಟ್ ಅದನ್ನೆಲ್ಲ ನೆನಪಿಟ್ಕೊಂಡು ಲಿಸ್ಟ್ ಮಾಡಿ ನೆನಪಿಟ್ಕೊಂಡು ಈ ಥರ ಹೌದು ಮಾಡ್ಸೋಣ ಅಂತ ಹೇಳ್ತಾರೆ. ಅವ್ರಿಗೆ ಓಕೆ ಇದ್ರೆ ಓಕೆ, ಇಲ್ಲ ಅಂದರೆ ಇಲ್ಲ. ನಮ್ಮಿಬ್ರಿಗೂ ಓಕೆ ಆಗಬೇಕದು. ಅವ್ರ ಡಿಸಿಷನ್ನು ನನ್ನ ಡಿಸಿಷನ್ನು ಮಿಕ್ಸ್ ಆಗಿ ಅದು ಓಕೆ ಆದಾಗ ಮಾತ್ರ ರಿಸಲ್ಟು ಚಂದ ಬರೋದು, ಇಲ್ಲ ಅಂದರೆ ಇಲ್ಲ. ಸೊ ಈ ಥರ ಇದು ಈ ಗೊಂಬಿನ ಓಪನ್ ಮಾಡ್ಬೋದು. ಇಲ್ಲೆಲ್ಲ ಬಟನ್ಸ್ ಇದಾವೆ, ಇಲ್ಲಿ ಬಟನ್ಸ್ ಇದಾವೆ. ಈ ಥರ ಡ್ರೆಸ್ಸು ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣ್ತಾವೆ. ಇಲ್ಲಿ 2 ಇದಾವೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ, ಒಂದಾದ್ರೂ ಹಾಕ್ಬೋದು, 2 ಹಾಕ್ಬೋದು. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣ್ತಾವೆ ಇವು. ಆಲ್ಮೋಸ್ಟ್ ಹುಡುಗಿರಿಗೆ ಫೋಟೋಶೂಟ್ ಅಂದರೆ ಇದೇ ಥರ ಡ್ರೆಸ್ ಒಳಗೆ ಚೆಂದ ಕಾಣ್ತಾವೆ ಅನ್ಸುತ್ತಲ್ಲ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ನಾವು ಅವ್ರಿಗೆ ಜವಳಕಾರನ್ದಾಗ ಅವ್ರ ಡ್ಯಾಡಿ ಇದೇ ಥರ ಸೆಲೆಕ್ಟ್ ಮಾಡಿದರು. ಬಟ್ ಸ್ಕರ್ಟ್ ಸಿಕ್ಕೈತಿ, ಈ ಥರ ಸಿಕ್ಕಿಲ್ಲ ಅಷ್ಟ. ಸೊ ಇದು ಒಂದು ತೊಗೊಂಡು ಬಂದೀವಿ, ಓಪನ್ ಮಾಡ್ಬೋದು. ಕ್ವಾಲಿಟಿ ಅಂತೂ ಎಷ್ಟು ಚಲೋ ಐತೆ ನೋಡ್ರಿ. ಜೀನ್ಸ್ 170 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳ್ರಿ. ಅದು ಏನು ಒಂದು ಸಿಂಗಲ್ ಒಂದು ಟೀ ಶರ್ಟ್ಸ್ ಬರಲ್ಲ ಮಕ್ಕಳಿಗೆ 170 ರೂಪಾಯಿಗೆ. ನಾವು ಚಂಪು ಡಿಂಪುಗೆ 175 ರೂಪಾಯಿಗೆ ಒಂದು ಟೀ ಶರ್ಟ್ ತೊಗೊಂಡು ಬಂದೀವಿ. ಸೊ ಅಂಥದ್ರೊಳಗೆ ಇದು 170 ರೂಪಾಯಿ ಅಂದರೆ ನಂಬ್ತೀರಾ ಇದನ್ನು? ಅಷ್ಟು ಕ್ವಾಲಿಟಿ ಐತಿ. ಸೊ ಇದನ್ನು ತೊಗೊಳ್ರಿ. ಇನ್ನು ನೆಕ್ಸ್ಟು ಇದು ಎಷ್ಟು ಕ್ಯೂಟ್ ಐತಿ ಅಂದ್ರೆ ಭಾಳ ಸ್ಮೂತ್ ಐತಿ. ಈ ಥರ ಸ್ಮೂತ್ ಐತಿ. ಫುಲ್ ಸ್ಲೀವ್ಸ್ ಐತಿ. ಇಲ್ಲೆಲ್ಲ ಈ ಥರ ಇಲಾಸ್ಟಿಕ್ ಐತಿ ಇಲ್ಲೇ. ಸೊ ಭಾಳ ಅಂದ್ರೆ ಭಾಳ ಸ್ಮೂತ್ ಐತಿದು. ಇದನ್ನು ಆ್ಯಕ್ಚುಲಿ ನಾನು ನಮ್ಮ ಚಂಪು ಡಿಂಪುದು 10 ಮಂತ್ಸ್ ಕಂಪ್ಲೀಟ್ ಆಗೈತಲ್ಲ, ಅದ್ರಾಗ ಹಾಕೇನಿ. ಇದನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಸೊ ಇದು ಇಷ್ಟು ಕ್ಯೂಟ್ ಐತಿ ಅಂದರೆ ಇಷ್ಟು ಕ್ಯೂಟ್ ಐತಿ. ಹಾಕಿದಾಗೂ ಭಾಳ ಅಂದ್ರೆ ಭಾಳ ಚಂದ ಕಾಣ್ತಾರೆ ಅವರು. ಸೊ ಇದು ಕೂಡ 170 ರೂಪಾಯಿ. ಇದು 2 ತೊಗೊಂಡು ಬಂದಿದ್ದೀನಿ. ಸೊ 2 ಇದಾವೆ, ಆಲ್ಮೋಸ್ಟ್ 2 ಇದಾವೆ. ಈ ಥರ ಬಟನ್ಸ್ ಐತಿ ಇದಕ್ಕೆ. ಈ ಬಟನ್ಸ್ನ ನಾವು ಕ್ಲೋಸ್ ಹಾಕೋಬೋದು. ಈ ಥರ ಬಟನ್ಸ್ ಇದ್ರೆ ಹಾಕಕ್ಕೆ ತೆಗಿಯೋಕೆ ಈಸಿ ಆಗುತ್ತೆ ಅಷ್ಟೆ. ಮತ್ತು ಹಿಂಗೆ ಮ್ಯಾಲೆ ಕಳಿಯೋಕ್ಕಾದ್ರೆ ಸ್ವಲ್ಪ ಇದಾಗ್ಬೋದು ಈ ಥರದ್ದು. ಇನ್ನು ನೆಕ್ಸ್ಟು ಇದು ನನ್ನ ಮೋಸ್ಟ್ ಫೇವ್ರೇಟ್. ಇದು ನಿನ್ನೆ ತೊಗೊಂಡು ಬಂದೀವಿ. ಆ್ಯಕ್ಚುಲಿ ಇದನ್ನು ಲಾಸ್ಟ್ ನಮ್ಮ ಅಮ್ಮನ ಜೊತೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದಿದ್ನಿ. ಇದನ್ನು ನಿನ್ನೆ ತಗೊಂಡು ಬಂದೀನಿ. ಎಷ್ಟು ಕ್ಯೂಟ್ ಐತೆ ನೋಡ್ರಿ. ಪ್ಯೂರ್ ಕಾಟನ್ ಇದು ಭಾಳ ಸ್ಮೂತ್ ಐತಿ. ಈ ಥರ ಪಟ್ಟಿದು ನನಗೆ ಈ ಥರ ಆಸೆ ಭಾಳ ಇತ್ತು ತೊಗೋಬೇಕಂತ. ಇದು ಕೂಡ ಬಿಚ್ಚಿ ಹಾಕ್ಕೋಬೋದು ಇದನ್ನು. ಸೊ ಈ ಥರ ಬಿಚ್ಚಿ ವಾಪಸ್ ಹಾಕೋಬಹುದು. ಆದರೆ ಇದು ಸಪ್ರೇಟ್ ಇಲ್ಲ. ಇದು 2 ಮಿಕ್ಸ್ ಐತಿ, ಸಪ್ರೇಟ್ ಇಲ್ಲ. ನಾನು ಈ ಡ್ರೆಸ್ ಮೇಲೆ ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋದೈತಿ. ಇದು ಸಿಂಪಲ್ಲು, ಲುಕ್ಕು ಮಾತ್ರ ಮಸ್ತ್ ಕಾಣುತ್ತಾ. ಈ ಕಲರ್ ಏರ್ ಬ್ಯಾಂಡ್ ಹಾಕಿ ಈ ಥರ ಏರ್ ಬ್ಯಾಂಡ್ ಹಾಕಿ ಮಾಡಬೇಕು ಅನ್ನೋದೈತಿ. ಸೊ ಇದೊಂದು ಹೆಂಗೈತಿ ಹೇಳ್ರಿ. ಯಾವ ಡ್ರೆಸ್ ನಿಮಗೆ ಇಷ್ಟ ಆಯಿತು ಅಂತಲೂ ಅದನ್ನು ಹೇಳ್ರಿ. ಈ ಥರ 2 ಇಬ್ಬರಲ್ಲ ನನಗೆ ಮಕ್ಕಳು, ಇಬ್ಬರಿಗೂ ತರಬೇಕು. ಒಂದು ಸಾರಿ ಹೋದರೆ ಇಬ್ಬರಿಗೂ ತರಬೇಕು, ಡಬಲ್ ಖರ್ಚು. ಆದರೂ ಓಕೆ, ಅದು ಭಗವಂತ ಒಂದು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನಾನು 2 ಮಕ್ಕಳು ಪಡೆಯೋಕೆ. ಇದು ಒಂಥರದ್ದು. ಇನ್ನು ನೆಕ್ಸ್ಟು ಇವು ಸಾಫ್ಟ್, ಇವು ಎಲ್ಲ ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಸ್ವಲ್ಪ ಕಾಟನ್ ಐತಿ. ಈಗ ಸಮ್ಮರ್ ಚಲೋ ಆತಲ್ಲ, ಬ್ಯಾಸ್ಗೆ, ಅದಕ್ಕೆ ಇದು ಭಾಳ ಬೆಸ್ಟು. ನಾ ಇನ್ನೊಂದು ಪಿಂಕು ಮತ್ತು ಸ್ಕೈ ಬ್ಲೂ, ಲೈಟ್ ಪಿಂಕು ಸ್ಕೈ ಬ್ಲೂ ಕಲರ್ದು ಕಾಂಬಿನೇಷನ್ ಅದೊಂದು ಫ್ರಾಕ್ ಐತಿ. ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡ್ರಿ. ಅದು ಕೂಡ ಅಲ್ಲೇ ತೊಗೊಂಡಿದ್ದು. ಅವ್ರ ಡ್ಯಾಡಿಗೆ ಅದು ಭಾಳ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಸ್ಮೂತ್ ಐತಿ, ಕಾಟನ್ನು, ಚುಚ್ಚಲ್ಲ. ಸೊ ಏನೂ ತ್ರಾಸಾಗಲ್ಲ ಅವರಿಗೆ ಅಂತಂದು ಅದನ್ನ ಹಾಕ್ಕೊಂಡು ಹೋಗಿದ್ರು. ಅದು ಒಂದು 10-15 ಸತ ಹಾಕಿವೆ ಏನೋ. ಆಲ್ಮೋಸ್ಟ್ ಅದು ಅವರು ಏನರ ತಿನ್ನಿಸ್ತಿರ್ಬೇಕಾದ್ರೆ ಎಲ್ಲ ಚೆಲ್ಕೊಂಡು ಕಲಿ ಕುಂತೈತೆ. ಹಾಗಾಗಿ ಅದನ್ನ ಡೈಲಿ ಯೂಸಿಗೆ ಬಿಟ್ಬಿಟ್ಟಿನಿ. ನಾ ನೆಕ್ಸ್ಟ್ ಒಂದು ಫ್ಯಾನ್ಸಿ ಎಲ್ಲ ಥರದ್ದು ಇದಾವೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಿ ಆ ಥರ. ಫ್ರಾಕ್ ಇಲ್ಲ ಅಂತಲ್ಲ,
ಫ್ರಾಕ್ಸ್ ಇದಾವು. ನಾನು ಆಲ್ಮೋಸ್ಟ್ ಫ್ರಾಕ್ನ ನಂದು ಇಂಟ್ರೊಡಕ್ಷನ್ ಲಾಗ್ ಹಾಕಿನಲ್ಲ, ಮೈ ಇಂಟ್ರೊಡಕ್ಷನ್ ಲಾಗು, ಅದ್ರೊಳಗೆ ನಮ್ಮ ಚಂಪು ಡಿಂಪುನ್ ತೋರಿಸಿ ನೋಡ್ರಿ. ಆ ಫ್ರಾಕು ಕೂಡ ಇದೇ ಶಾಪ್ ಒಳಗೆ ತೊಗೊಂಡಿದ್ದು 170 ರೂಪಾಯಿ. ಆ ಫ್ರಾಕಿಗೆ 170 ರೂಪಾಯಿ ಅಂದರೆ ಯಾರೋ ನಂಬಲ್ಲ, ಯಾಕಂದ್ರೆ ರೇನ್ಬೋ ಕಲರ್ದು ಫ್ರಾಕ್ ಬಂದಾವಲ್ಲ ಇವಾಗ ಟ್ರೆಂಡ್, ಆ ಥರದ್ದೈತಿ. ಇಲ್ಲಿ ಈ ಥರ ಕೊಳ್ಪಟ್ಟಿ ಇಲ್ಲಿ ಮಟ್ಟ ಐತಿ. ಸೊ ಫೋಟೋ ಹಾಕಿರ್ತೀನಿ ನಿಮಗೆ, ಒಂದು ಸಾರಿ ನೋಡಿಲ್ಲ ಅಂದ್ರೆ ಲಾಗ್ನು ಹೋಗಿ ನೋಡ್ರಿ, ಭಾಳ ಬೆಸ್ಟ್ ಅದಾವು. ಇನ್ನು ನೆಕ್ಸ್ಟ್ ಬಂದು ಇದು. ಸೊ ಈ ಥರ ಐತಿ. ಇಲ್ಲೆಲ್ಲ ಮುತ್ತಿಂದು ಇಲ್ಲಿ ಒಂದು ಇದನ್ನು ಕೊಟ್ಟಾರ, ಇದನ್ನು ಸಪ್ರೇಟ್ ತಕ್ಕೋಬೋದು ನಾವು. ಇದು ಫುಲ್ ಇದೆಲ್ಲ ಗೋಣಿಗೆಲ್ಲ ಕುತ್ತಿಗೆಗೆಲ್ಲ ಬರುತ್ತೆ. ಇಲ್ಲಿ ಫಫ್ ಸ್ಲೀವ್ಸ್ ಇದಾವೆ. ಸೊ ಇಲ್ಲಿ ಕೆಳಗಡೆ ಸ್ಕರ್ಟು, ಬಟ್ ಇದು ಎರಡೂ ಮಿಕ್ಸ್ ಇದಾವೆ, ಎರಡು ಮಿಕ್ಸ್ ಅದಾವು, ಏನು ಸಪ್ರೇಟ್ ಇಲ್ಲ. ಸ್ಕರ್ಟ್ ಈ ಥರ ಸ್ಕರ್ಟ್ ಬಂದೈತಿ, ಒಂಥರ ಶೈನಿಂಗ್ ಇದು ಸ್ಕರ್ಟ್. ಈ ಥರ ತೊಗೊಂಡಿವಿ. ಇದೊಂಥರದ್ದು ಇದೊಂಥರ ತೊಗೊಂಡೇವಿ. ಸೊ ಇದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನೊಳಗೆ ಹೇಳ್ರಿ. ಆಲ್ಮೋಸ್ಟ್ ಚಂಪು ಡಿಂಪೋದು ನನಗೆ ಇದು ಡ್ರೆಸ್ಸದ್ದು ಲಾಗ್ ಮಾಡಬೇಕು, ಡ್ರೆಸ್ ಕಲೆಕ್ಷನ್ಸದ್ದು ಲಾಗ್ ಮಾಡಬೇಕು ಅಂತ ಐತಿ ಮೈಂಡ್ ಒಳಗೆ. ಅವರು ಭಾಳ ಅಂದ್ರೆ ಭಾಳ ಕ್ಯೂಟ್ ಡ್ರೆಸ್ನ ಕಲೆಕ್ಷನ್ ಮಾಡೀನಿ. ಒಂಥರ ಇದ್ದಿದ್ದು ಇನ್ನೊಂದು ಥರ ಇಲ್ಲ ಅವರು, ಹಾಗಾಗಿ ನೋಡೋಣ. ಆದ್ರೆ ಇಲ್ಲಿ ಅಮ್ಮನೂರಾಗ ಒಂದಿಷ್ಟು ಇಟ್ಟೀನಿ, ಅಲ್ಲೊಂದಿಷ್ಟು ಇಟ್ಟೀನಿ, ಹಂಗಾಗಿ ಉಷ್ಟು ಒಂದ ಕಡೆ ಆದ್ರೆ ಚಂದ ಮಾಡೋಕೆ ನೋಡ್ತೀನಿ. ಆದಷ್ಟು ಮಾಡಬೇಕು. ಊರಿಗೆ ಅಲ್ಲಿ ನನ್ನ ಗಂಡನ ಮನೆಗೆ ಹೋಗಬೇಕು. ಯಾವಾಗ ಈ ಮಾರ್ಚ್ ಎಂಡಿಗೆ ಹೋಗ್ತೀನಿ. ಸೊ ಹೋದ್ರೆ ಇಲ್ಲಿ ಯಾವ್ಯಾವದಲ್ಲ ಇಲ್ಲಿ ಫ್ರಾಕ್ಸು ಎಲ್ಲ ಏನೇ ಡ್ರೆಸ್ ಇದಾವಲ್ಲ ಅವನ್ನ ಇಲ್ಲೇ ವಿಡಿಯೋ ಮಾಡಿಕೊಂಡು ಉಳಿದಿದ್ದು ಅಲ್ಲೊಂದಿಷ್ಟು ಮಾಡ್ತೀನಿ, ನೋಡೋಣ. ಇನ್ನು ಇವರಿಗೆ ಇಷ್ಟು ತೊಗೊಂಡು ಬನ್ನಿ. ಇನ್ನು ನನಗೆ ಭಾಳ ಅಂದ್ರೆ ಭಾಳ ಚಲೋ ಕಲೆಕ್ಷನ್ಸ್ ಇದಾವೆ. ಹೋದಾಗ ಒಂದೊಂದು ಸಾರಿ ತರ್ತೀನಿ. ಜಾತ್ರೆ ಒಳಗೆ ತಂದಿದ್ನಲ್ಲ ಒಂದೆರಡು ಟೀ ಶರ್ಟ್ಸ್, ಜೀನ್ಸ್ದು ಒಂಥರ ಶರ್ಟ್ ಥರ, ಇಲ್ಲೆಲ್ಲ ಪಪ್ಪು ಸ್ಲೀವ್ಸ್, ಈಗ ಪುಗ್ಗ ಬರ್ತಾವಲ್ಲ ಆ ಥರ, ಅದೊಂದಿತ್ತು. ಅದನ್ನ ಇಲ್ಲಿ ಫೋಟೋ ಹಾಕ್ತೀನಿ, ನಮ್ಮ ತಂಗಿ ಹಾಕ್ಕೊಂಡಾರ, ಅದು ನಮ್ಮ ತಂಗಿಗಂತ ತೊಗೊಂಡು ಬನ್ನಿ. ಸೊ ನನಗಂತ ಒಂದು ಚೂಡಿದಾರನ ತೊಗೊಂಡು ಬಂದಿದ್ದೀನಿ, ಕುರ್ತಾ ಪ್ಯಾಂಟು ಮತ್ತು ಅದು ಸ್ಟ್ರೇಟ್ ಪ್ಯಾಂಟು, ಒಂದು ಕುರ್ತಾ ತೊಗೊಂಡು ಬಂದಿದ್ದೀನಿ ಸೆಟ್ಟು. ಸೊ ಅದನ್ನು ನನ್ನ ಲಾಗ್ ಒಳಗೆ ನೋಡಿರ್ತೀರಿ. ಆಲ್ಮೋಸ್ಟು ನಾನು ಜಾತ್ರೆ ಟೈಮ್ ಒಳಗೆ ಹಾಕ್ಕೊಂಡಿದ್ದೀನಿ, ಅದನ್ನೊಂದು ತೊಗೊಂಡು ಬಂದೀನಿ. ಇನ್ನು ನಿನ್ನೆ ಏನು ತೊಗೊಂಡು ಬನ್ನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಈ ಲಾಗ್ ನೋಡ್ಬೇಕಾದ್ರೆ ಅನ್ಕೋತಾರೆ ಕೇಳೇ ಇಲ್ಲ ಅಂದ್ರೂ ತೊಗೊಂಡು ಬರಲ್ಲ ಅಂತೇಳಿ ತೊಗೊಂಡು ಬಂದಲ್ಲ ಅಂತಂದು. ಸಾರಿ ರೀ, ಇಷ್ಟ ಆಯ್ತು ತೊಗೊಂಡು ಬಂದುಬಿಟ್ಟಿನಿ. ನೋಡೋಣ, ಇನ್ನು ಡ್ರೆಸ್ ತೊಗೊಳಲ್ಲ. ನಾನು ಪ್ರತಿ ಸಲ ಹೇಳೋದೊಂದ, ನಾ ಈ ಸಾರಿ ಡ್ರೆಸ್ ತೊಗೊಳಲ್ಲ, ಸಾಕು ಇದು ಲಾಸ್ಟ್ ಕೊಡಿಸ್ರಿ ಅಂತೀನಿ. ವಾಪಸ್ ಮತ್ತೆ ಹೋದಾಗೊಮ್ಮೆ ನನಗೇನು ಇದು ಬೇಕು ಅನ್ನಿಸ್ತಂದ್ರೆ ಮತ್ತೆ ತೊಗೊಂಡು ಬಂದಿರ್ತೀನಿ. ಅಂದ್ರೆ ಅವರು ಅಮೌಂಟ್ ಹಾಕಿರ್ತಾರಲ್ಲ, ಅವಾಗ ಅದನ್ನ ಕೂಡಿಟ್ಟಿರ್ತೀನಿ, ಅಲ್ಲಲ್ಲೇ 1 ರೂಪಾಯಿ 2 ರೂಪಾಯಿ ಉಳಿದಿದ್ದನ್ನು ಕೂಡಿಟ್ಟಿಟ್ಟು ಉಳಿದಿದ್ದು ರೊಕ್ಕದೊಳಗೆ ತೊಗೊಂಬಂದಿರ್ತೀನಿ ನಾನು. ಆದರೂ ಸಾರಿ, ನೋಡಿದ್ರೆ ಬೈಬೇಡ್ರಿ. ಈ ಥರ ಇದೊಂದು ತೊಗೊಂಡು ಬಂದೀನಿ ನಿನ್ನೆ. ಭಾಳ ಅಂದ್ರೆ ಭಾಳ ಕ್ಯೂಟ್ ಆಯ್ತು, ನಂಗೆ ಇದು ಭಾಳ ಇಷ್ಟ ಆಯಿತು. ನೋಡಿದ ತಕ್ಷಣ ಎರಡಿದ್ದು ನಂಗೆ ಅದೇನಷ್ಟು 2 ಇಷ್ಟ ಆಗಲಿಲ್ಲ. ಸೊ ಈ ಥರ ಐತಿ. ಈ ಥರ ಕಾಲರ್ ಐತಿ. ಇಲ್ಲೆಲ್ಲ ಈ ಥರ ಲೈನ್ಸ್ ಬಂದಾವು, ಸ್ಟಿಚ್ ಹಾಕ್ಯಾರ ಆ ಕಡೆ ಲೈನ್ಸು. ಈ ಥರ ಬಟನ್ಸ್ ಓಪನ್ ಮಾಡ್ಬೋದು ಇವನ್ನ. ಸೊ ಸ್ಲೀವ್ಸ್ ಈ ಥರ ಐತಿ, ಪೂರಾ ಸ್ಲೀವ್ಸು. ಇಲ್ಲಿ ಬಟನ್ಸ್ ಐತಿ ಸ್ಲೀವ್ಸಿಗೆ, ಈ ಥರ ಐತಿ. ಸೊ ಇದು ಕಟ್ಟಿಲ್ಲ, ಇಲ್ಲಿ ಕಟ್ಟಿಲ್ಲ, ಆ ಥರ ಐತಿ, ಚಂದ ಕಾಣುತ್ತೆ. ಇದು ನಾವು ಸ್ಕರ್ಟ್ ಹಾಕೋತೀವಲ್ಲ, ಸ್ಕರ್ಟು ಪ್ಲಾಜೋ ಪ್ಯಾಂಟು, ಸ್ವಲ್ಪ ಪ್ರಿಂಟೆಡ್ ಪ್ಲಾಜೋ ಪ್ಯಾಂಟ್ಸ್ ಇರ್ತೈತಲ್ಲ ಅದಾಯಿತು. ಅದ್ರೊಳಗೆ ಮತ್ತು ನಾವು ಇವಾಗ ಜಾಗ್ವಾರ್ ಪ್ಯಾಂಟ್ ತೊಗೊಂಡಿನಿಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತಾ. ಸೊ ಆದರೆ ಕೆಳಗೆ ಏನೂ ತೊಗೊಂಡಿಲ್ಲ, ಪ್ರೆಸೆಂಟ್ ಇದು ಒಂದೇ ಇರಲಿ. ನೆಕ್ಸ್ಟ್ ನನ್ನ ಹತ್ರ ಪ್ಲಾಜೋ ಅದಾವು ಮತ್ತು ಜಾಗ್ವಾರ್ ಪ್ಯಾಂಟ್ಸ್ ಅದಾವೆ, ಅದನ್ನು ಮ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡಿನಿ. ಸೊ ಇಷ್ಟು ಕ್ಯೂಟ್ ಐತಲ್ಲ, ಹಾಕ್ಕೊಂಡ್ರೆ ಎಷ್ಟು ಡೀಸೆಂಟ್ ಕಾಣಿಸ್ತೀವಿ ಅಂದ್ರೆ ಅಷ್ಟು ಡೀಸೆಂಟ್ ಕಾಣಿಸ್ತೀವಿ, ಓವರ್ ಅಂತ ಅನ್ಸಲ್ಲ. ಹಂಗಾಗಿ ತೊಗೊಂಡು ಕ್ವಾಲಿಟಿ ಅಂತೂ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ರೆ ಈ ಬಟ್ಟಿದು. ಪ್ಯೂರ್ ಕಾಟನ್ನು, ಇಷ್ಟು ಮೆತ್ತಗೈತಿ. ಹಾಂ ಸ್ಮೆಲ್ಲು ಅಷ್ಟೇ ಚಲೋ ಐತಿ. ಹಂಗಾಗಿ ಇದನ್ನ ತೊಗೊಂಡು ಬಂದೀನಿ. ಇದನ್ನು ಹಾಕ್ಕೊಂಡಿಲ್ಲ, ಹಾಕ್ಕೊಂಡಾಗ ನಾನು ಹೇಳ್ತೀನಿ. ಇದು ಎಷ್ಟು ಅಂದ್ಕೊಂಡ್ರಿ, ಇದು 170 ರೂಪಾಯಿನ. ಸೊ ಈ ಥರ ಬಟ್ಟೆ ಯಾರಾದರೂ 170 ರೂಪಾಯಿ ಕೊಡ್ತಾರ? ನಾ ಆನ್ಲೈನ್ ಒಳಗೂ ನೋಡೀನಿ. ಆನ್ಲೈನ್ ಒಳಗೆ ಅತಿ ಕಡಿಮೆ ಸಿಗೋದ ಆನ್ಲೈನ್ ಒಳಗೆ ಅಂತಾರ. ಸೊ ಆನ್ಲೈನ್ ಒಳಗೂ ಕೂಡ 200 ಮೇಲೆ ಇದಾವೆ.
ಆನ್ಲೈನಲ್ಲೂ 200 ಮೇಲೆ ಅದಾವೆ ಈ ಥರ. ಸೊ ಭಾಳ ಅಂದ್ರೆ ಭಾಳ ಚಂದ ಐತಿ ಇದು ಕಾಟನ್ನು. ಈ ಸಮ್ಮರಿಗೆ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗ್ತೀವಿ ಅಂದಾಗ ಈ ಥರದ್ದು ಬೆಸ್ಟು ಅಂತ ಹೇಳ್ತೀನಿ. ಇನ್ನು ಲಾಸ್ಟ್ ತೋರಿಸ್ತೀನಿ ನಾನು. ಭಾಳ ಅಂದ್ರೆ ಭಾಳ ಚಂದ ಐತಿ. ಬಟ್ ಸ್ವಲ್ಪ ಕ್ವಾಲಿಟಿ ಒಂದು 100ಕ್ಕೆ 75 ಮಾರ್ಕ್ಸ್ ಅಥವಾ 80 ಮಾರ್ಕ್ಸ್ ಕೊಡ್ಬೋದು. ಸೊ ಇದು ಈ ಥರ ತಗೊಂಡು ಬಂದೀನಿ. ನನಗಿದು ಭಾಳ ಇಷ್ಟ ಆಯಿತು. ಯಾಕಂದ್ರೆ ಫಸ್ಟು ವೈಟ್, ನನ್ನ ಹತ್ರ ವೈಟು ಪ್ಯೂರ್ ವೈಟ್ ಈ ಥರ ಕಾಟ್ ಇಲ್ಲ. ನೆಕ್ಸ್ಟ್ ಇದ್ರೊಳಗೆ ಡಿಸೈನ್ಸ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಸೊ ಹಂಗಾಗಿ ತೊಗೋಬೇಕು ಅಂತ ಅನ್ನಿಸ್ತು, ತಗೊಂಡಿನಿ. ಪೂರ ಈ ಥರ ಇದು ಐತಿ, ಅಂಬ್ರೆಲ್ಲ ಐತಿ. ಇಲ್ಲೆಲ್ಲ ಲೈನಿಂಗ್ಸ್ ಈ ಥರ ಜೋತ್ ಬಿದ್ದಾವು. ಸೊ ಇದು ಇವಾಗ ಟ್ರೆಂಡ್ ಅನ್ಸುತ್ತೆ, ತೊಗೊಂಡಿನಿ. ಇಲ್ಲಿ ಕಸಿ ಕಟ್ಟೋದು ಕೊಟ್ಟಾರ ಮುಂದೆ. ಸ್ಲೀವ್ಸ್ ಈ ಥರ ಐತಿ. ಭಾಳ ಅಂದ್ರೆ ಭಾಳ ಕ್ಯೂಟ್ ಐತಿ. ನಂಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ಇದು ಒಂದು ತೊಗೊಂಡು ಬಂದೀನಿ ನಾನು. ಯಾವಾಗ ಹಾಕ್ಕೊಳ್ಳೋದಾಗುತ್ತಾ ನೋಡ್ತೀನಿ, ಈಗಂತೂ ಹಾಕ್ಕೊಳ್ಳಲ್ಲ. ಸೊ ವಿಡಿಯೋ ನೋಡ್ಕೊಂಬಂದ್ರಿ ಅಂತ ಅನ್ಸುತ್ತಾ. ನಿಮಗೇನಾದರೂ ಸಪೋಸ್ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಏನಮ್ಮ ಹಾವು ಇಲ್ಲಿ ಅಂಶು ಅಲ್ಲೇ ಅಂಶು ಡ್ಯಾಡಿ ಡ್ಯಾಡಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್, ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸೀರೆ ಮಾತ್ರ 250. ಆ್ಯಂಡ್ ಇವನ್ ಜಾಕೆಟ್ಸ್, ಮೆನ್ ಜಾಕೆಟ್ಸು ಮತ್ತು ಇಲ್ಲಿ ಜೀನ್ಸು, ಇವಾಗ ಜಾಗ್ವರ್ ಜೀನ್ಸ್ ಬರುತ್ತಲ್ಲ, ಸೊ ಆ ಥರದ್ದು ಮಾತ್ರ 500 ಐತೆ. ಅದು ಕ್ವಾಲಿಟಿ ಮೇಲೆ. 170 ಕೂಡ ಇದಾವೆ. ಸ್ವಲ್ಪ ಕ್ವಾಲಿಟಿ ಈ ಥರ ಐತಿ ಅಷ್ಟೇ, ಮತ್ತೇನಿಲ್ಲ. ಎಲ್ಲ ಅಂದರೆ ಎಲ್ಲ ಥರದ್ದು ಅವೈಲೇಬಲ್ ಐತಿ. ಹೋಗಿ ಯಾರಾದರೂ ಇಲ್ಲಿ ಸುತ್ತಮುತ್ತ ಇದ್ರೆ ಒಂದ್ಸಾರಿ ಭೇಟಿ ನೀಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಕಲೆಕ್ಷನ್ಸ್ ಇದಾವೆ. ಈ ಲಾಗ್ ನಿಮ್ಗೆ ಯೂಸ್ಫುಲ್ ಅನ್ಕೋತೀನಿ. ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್. ಲವ್ ಯು ಆಲ್.